ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ. ಜಯದೇವ್ ಫೀಲ್ಡ್ ಹೇಳಿದ್ರ ಇಲ್ಲಿ ಜಯದೇವ್ ವಿರುದ್ಧ ಸಿಡಿದಂತಹ ತಾಯಿ ಶಕುಂತಲಾದೇವಿ. ಹಾಗಿದ್ರೆ ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಮತ್ತು ಭೂಮಿ ಮಲ್ಲಿ ಬದುಕು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದೆ. ಕೊನೆಗೂ ಕೂಡ ಮಲ್ಲಿ ಮತ್ತು ಸುನೀಲ್ನನ್ನು ಮದುವೆ ಮಾಡಿಸ್ತಾರೆ. ಇಲ್ಲಿ ಸುನೀಲ ಒಂದು ಹಂತದಲ್ಲಿ ಕೆಟ್ಟವನು ಅಂತ ಅನ್ಕೋತಾರೆ ಗೌತಮ್ ಮತ್ತು ಭೂಮಿ. ಬಿಕಾಸ್ ಜಯದೇವ್ ಅಂಡರಲ್ಲಿ ಇರ್ತಕ್ಕಂಥವನು, ಜೊತೆಗೆ ಜಯದೇವ್ ಜೊತೆ ಸೇರಿಕೊಂಡು ಪ್ಲಾನ್ ಮಾಡಿ ಮಲಿಯನ್ನ ಪ್ರೀತಿ ಬಲಿಯಲ್ಲಿ ಬಿಡಿಸ್ತವನು ಅನ್ನೋ ವಿಷಯ ಗೊತ್ತಾಗುತ್ತೆ. ಆದರೆ ಸುನೀಲ್ ಮಾತ್ರ ತಾನು ನಿಜವಾಗ್ಲೂ ಮಲಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ನಮ್ದಂತ ಗೌತಮ್ ಮತ್ತು ಭೂಮಿ ಅವರ ಮದುವೆ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ. ಕೊನೆ ಕ್ಷಣದ ತನಕ ಕೂಡ ತಾಳಿ ಕಟ್ತಾನ, ಎದ್ದು ಹೋಗ್ತಾನ ಅನ್ನೋ ಭಯದಲ್ಲೇ ಇರ್ತಾರೆ. ಕೊನೆಗೂ ಸುನೀಲ ತಾನು ಪ್ರೀತಿಸಿದಂಥ ಮಲ್ಲಿ ಬದುಕಲ್ಲಿ ಎಂಟ್ರಿ ಕೊಟ್ಟೆ ಬಿಡ್ತಾರೆ. ಜಯದೇವ್ಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸ್ತಾರೆ. ಅಲ್ಲಿ ತನಕ ಜಯದೇವ್ ಅಂದ್ಕೊಂಡಿದ್ರು, ನಾನು ಅನ್ಕೊಂಡಾಗ ಆಗತ್ತೆ, ಮಲ್ಲಿ ಬದುಕನ್ನು ನಾನು ಬೀದಿಗೆ ನಿಲ್ಲಿಸ್ತೀನಿ, ಆಕೆಗೆ ಅವಮಾನ ಮಾಡ್ತೀನಿ, ಮದುವೆ ನಿಲ್ಲಿಸಿ ಆಕೆ ಇನ್ನು ಜಗತ್ತಿನ ಮುಂದೆ ಬರಬಾರ್ದು, ಆ ರೀತಿಯಾಗಿ ಅವಳಿಗೆ ಹೊಡಿತೀನಿ ಅಂತ. ಆದರೆ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ. ಅದರ ಜೊತೆಗೆ ಇಲ್ಲಿ ಮಲ್ಲಿ ಕೂಡ IPS ಆಫೀಸರ್ ಆಗಿದ್ದಾರೆ. ಬಿಕಾಸ್ ಇಲ್ಲಿ ಆಕೆ UPSC ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಆ ಕಾರಣದಿಂದ ಸ್ಟೇಟ್ಗೆ 8th ರ್ಯಾಂಕ್ ಬಂದಿರತಕ್ಕಂಥ ಮಲ್ಲಿ IPS ಆಫೀಸರ್ ಆಗ್ತಿದ್ದಾರೆ. ಈ ಒಂದು ವಿಷಯ ಕೂಡ ಜಯದೇವ್ ತಲೆಯನ್ನು ಕೆಡಿಸ್ಬಿಡುತ್ತೆ. ಜಸ್ಟ್ ಏನೂ ಇಲ್ಲದಾದಾಗಲೇ ನನಗೆ ಅಷ್ಟೆಲ್ಲ ಅವಮಾನ ಮಾಡಿದ್ಲು, ಅವ್ರ ಅಪ್ಪನ ಆಸ್ತಿ ಸಿಕ್ಕ ತಕ್ಷಣ ಹೇಗೆಲ್ಲ ನಡ್ಕೊಂಡ್ಲು, ಅಂಥದ್ರಲ್ಲಿ ಈಗ IPS ಆಫೀಸರ್ ಆಗಿದ್ದಾಳೆ ಆದಮೇಲೆ ನನ್ನ ಸುಮ್ಮನೆ ಬಿಡ್ತಾರೆ. ಜೊತೆಗೆ ಸುನೀಲ್ ಕೂಡ ನಂಬಿಕೆ ದ್ರೋಹ ಮಾಡಿಬಿಟ್ಟ, ನನಗೇನೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಬ್ಯಾಕ್ ಫೈರ್ ಮಾಡಿಬಿಟ್ಟ, ನನಗೂ ಬ್ಯಾಕ್ ಫೈರ್ ಆಗೋಯ್ತು ಅಂತ ಹೇಳಿ ಜಯದೇವ್ ಕೆಂಡವಾಗ್ತಿದ್ದಾರೆ. ಇತ್ತ ಕಡೆ ಭೂಮಿ ಕೂಡ ಸಖತ್ ಚಾಲೆಂಜ್ ಕೂಡ ಹಾಕಿದ್ದಾರೆ. ಇನ್ನು ಮುಂದೆ ನಾವ್ಯಾರು ಮಲ್ಲಿನ ಕಾಯೋ ಅವಶ್ಯಕತೆ ಇಲ್ಲ, ಮಲ್ಲಿನ ಕಾಯೋದಕ್ಕೆ ಗೌರ್ಮೆಂಟೇ ಇರುತ್ತೆ. ಇನ್ನು ಮುಂದೆ ನೀನು ಏನು ಆಡಬೇಕು ಅದನ್ನು ಆಡ್ತಾ ಇರು, ನಿನಗೆ ಪಾಠ ಕಲಿಸೋದಕ್ಕೆ ಗೌರ್ಮೆಂಟೇ ನಿನ್ನ ಮುಂದೆ ಬಂದು ನಿಲ್ಲತ್ತೆ ಅಂತ ಕೂಡ ಚಾಲೆಂಜ್ ಹಾಕಿದ್ದಾರೆ. ಇದರಿಂದಾಗಿ ನಿಜವಾಗ್ಲೂ ಕೂಡ ಪ್ರತಿಕಾರದ ಬೆಂಕಿಯಲ್ಲಿ ಬೇಯ್ತಿದ್ದಾರೆ ಜಯದೇವ್. ಹೇಗಾದರೂ ಮಾಡಿ ಸೇಡನ್ನು ತೀರಿಸ್ಕೋಬೇಕು, ನನ್ನ ಒಂದು ಸೋಲಿನಿಂದ ಗೆದ್ದಿರ್ತಕ್ಕಂಥ ನನ್ನ ಶತ್ರುಗಳು ಸಂಭ್ರಮಿಸ್ತಿರಬಹುದು, ಆದರೆ ಆ ಸಂಭ್ರಮ ಎಷ್ಟೊತ್ತಿರುತ್ತೆ. ಖಂಡಿತವಾಗ್ಲೂ ನಾನು ಇಷ್ಟು ದಿನ ಮಾತಾಡ್ತಿದ್ದೆ, ಆದರೆ ಇನ್ನು ಮುಂದೆ ಮಾತಾಡೋದಲ್ಲ, ಜಸ್ಟ್ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಮಲ್ಲಿ ಬದುಕಲಿಯ ಸುನೀಲ್ ಇರೋದ್ರಿಂದ ತಾನೇ ಅವಳ ಹೊಸ ಬದುಕು ಎಲ್ಲವೂ ಕೂಡ ಅವನ ಕಥೆಯನ್ನೇ ಮುಗಿಸ್ಬಿಟ್ರೆ ನನಗೆ ನಿಜವಾಗ್ಲೂ ಮೋಸ ಮಾಡಿದ್ದು ಇವನ ಕಥೆಯನ್ನು ನಾನು ಮೊದಲು ಮುಗಿಸ್ಬೇಕು ಅಂದ್ಕೊಂಡಿದ್ದೆ. ಜಯದೇವ ಸುನೀಲ್ ಕಥೆಯನ್ನು ಮುಗಿಸೋದಕ್ಕೆ ರೌಡಿಗಳನ್ನ ಬಿಡ್ತಾರೆ. ಬಟ್ ವಟ್ಟಾರಕ್ಕೆ ಹೋದಂಥ ರೌಡಿಗಳಿಂದ ಒಂದು ಮೆಸೇಜ್ ಬರುತ್ತೆ, ಆ ವಟ್ಟಾರದಲ್ಲಿ ಯಾರೂ ಇಲ್ಲ ಅಂತ. ಆಗ ಜಯದೇವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇಷ್ಟು ದಿನ ತಾನು ಸುಮ್ಮನೆ ಇದ್ದದ್ದೇ ತಪ್ಪಾಗೋಯ್ತು, ಇವ್ ನನ್ನ ಕಥೆನ ಯಾವತ್ತೂ ಮುಗಿಸ್ಬೇಕಿತ್ತು, ಇವನು ಎಂಥವನು ಅನ್ನೋದನ್ನು ನಾನು ಯಾವತ್ತೂ ತಿಳ್ಕೋಬೇಕಿತ್ತು, ನಾನು ಮಾಡಿದ ಬಲೆಗೆ ನಾನೇ ಸಿಕ್ಕಿಬಿದ್ದೆ ಅಂತ ಅಂದ್ಕೊಂಡಂಥ ಜಯದೇವ್ ಹೇಗಾದರೂ ಮಾಡಿ ಇವ್ರುಗಳೆಲ್ಲ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಲ್ಲ ಅಂತ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ಸುಳಿವು ಸಿಗ್ತಿಲ್ಲ. ಬಟ್ ಇಲ್ಲಿ ದಿಯಾ ಬಂದು ಜಯದೇವ್ಗೆ ಒಂದು ವಿಷಯವನ್ನು ತಿಳಿಸ್ತಾಳೆ. ಆ ವಿಷಯ ಕೇಳಿದಂಥ ಜಯದೇವ್ ಶಾಕ್ ಆಗ್ತಾರೆ. ಯಾಕಂದ್ರೆ ಇಲ್ಲಿ ರೌಡಿಗಳು ಯಾವಾಗ ವಟ್ಟಾರಕ್ಕೆ ಹೋಗಿದ್ರು ಆ ಒಂದು ಸಮಯದಲ್ಲಿ ದಿಯಾ ಹೋಗಿ ಕಿಡ್ನಾಪ್ ಆಗಿದ್ದಂಥ ಕಾಂತ್ ಅವರನ್ನ ರೌಡಿಗಳ ಬಲೆಯಿಂದ ಬಚಾವ್ ಮಾಡಿರ್ತಾಳೆ. ಅದೇ ವಿಷಯವನ್ನ ಜಯದೇವ್ಗೆ ಹೇಳಿದಾಗ ಜಯದೇವ್ ಕೆಂಡವಾಗ್ತಾರೆ. ಏನದು, ನನ್ನ ಮಾಮನ್ನ ನೀನ್ ಬಿಡಿಸಿದ್ಯಾ, ನೀನ್ ಎಸ್ಕೇಪ್ ಆಗೋಕೆ ಅವಕಾಶ ಮಾಡಿಕೊಡ್ಯಾ ಅಂತ. ಬಿಕಾಸ್ ಇಲ್ಲಿ ಜಯದೇವ ಮಾವ ಕಾಂತ್ ಅವ್ರು ಕೂಡ ಎಸ್ಕೇಪ್ ಆಗಿರ್ತಾರೆ, ಅದು ಬೇರೆ ತಲೆನೋವಾಗಿರುತ್ತೆ ಜಯದೇವ್ಗೆ. ಈ ಒಂದು ವಿಷಯ ಕೇಳಿದಾಗ ಕೆಂಡವಾಗ್ತಾರೆ. ಬಟ್ ನಂತರ ಇಲ್ಲಿ ದಿಯಾ, ನಾನು ಇದನ್ನೆಲ್ಲ ಮಾಡಿದ್ದೆ ನಿಮ್ಗೋಸ್ಕರನೇ, ಕಾಂತ ಅಂಕಲ್ನ ಬಿಡಿಸಿದ್ರೆ ಖಂಡಿತ ಅವ್ರು ಎಲ್ಲಿ ಹೋಗ್ತಾರೆ ಅಂತ ನನಗೆ ಗೊತ್ತಿತ್ತು, ಅದೇ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದು. ಅವರ ನಂಬಿಕೆಯನ್ನು ಗಿಟ್ಟಿಸ್ಕೊಂಡು ಅವರ ಫೋನಲ್ಲಿ ನಾನು GPS ಇನ್ಸ್ಟಾಲ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ನಾವು ಟ್ರ್ಯಾಕ್ ಮಾಡ್ಬೋದು, ಕಾಲ್ ಮಾಡ್ತೀನಿ ನೋಡಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ದಿಯಾ ಕಾಂತ್ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಂತ್ ಅವ್ರು ಕೂಡ ದಿಯಾನ ನಂಬ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಆಕೆ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಚಾವ್ ಮಾಡಿದ್ಲು, ಖಂಡಿತ ಆಕೆ ಒಳ್ಳೆವಳು ಅಂತ. ಅದೇ ಕಾರಣಕ್ಕೆ ಕಾಲ್ ರಿಸೀವ್ ಮಾಡಿದೆ. ಏನಮ್ಮ ಹೇಳು ಅಂದಾಗ, ಅಂಕಲ್ ಎಲ್ಲಿದ್ದೀರಾ ನೀವು, ಬೆಂಗಳೂರಲ್ಲೆಲ್ಲ ಇಲ್ಲಿ ಜಯದೇವ್ ಹುಡುಕ್ತಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಜಯದೇವ್ ಕಾಣಿಸ್ಕೋಬೇಡಿ, ಕಾಣಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವರು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದಾಗ, ಇಲ್ಲ ಅಮ್ಮ, ನಾನು ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಅಜ್ಜಿ ಮನೆಗೆ ಬಂದಿದ್ದೀವಿ, ನಾನು ಇಲ್ಲೇ ಇದ್ದೀನಿ, ಜಯದೇವ್ಗಂತೂ ಇದು ಗೊತ್ತಾಗೋದಿಲ್ಲ, ಅವನೊಬ್ಬ ಕಿರಾತಕನಮ್ಮ, ರಾಕ್ಷಸನಮ್ಮ, ನೀನೇನು ಅವನ ವಿಷಯಕ್ಕೆ ಹೋಗಬೇಡ, ಅವನ ಮೇಲೆ ನಿನಗೂ ಏನಾದರೂ ತೊಂದರೆ ಮಾಡಿಬಿಡ್ತಾನೆ, ನೀನು ಹುಷಾರಾಗಿರು, ನಾನಂತೂ ಹುಷಾರಾಗೇ ಇದ್ದೀನಿ ಅಂತ ಹೇಳಿ ಕಾಂತ್ ಅವರು ಹೇಳ್ತಾರೆ. ಇದರಿಂದಾಗಿ ಜಯದೇವ್ಗೆ ಗೊತ್ತಾಗತ್ತೆ ಇಲ್ಲಿ ಎಲ್ಲರೂ ಕೂಡ ಅಜ್ಜಿ ಮನೆಯಲ್ಲಿದ್ದಾರೆ ಅಂತ. ಇದರಿಂದಾಗಿ ದಿಯಾ ಮೇಲೆ ಇರ್ತಕ್ಕಂಥ ಕೋಪ ಕಡಿಮೆ ಆಗುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ, ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಜಯದೇವ್ ದಿಯಾನ. ನಂತರ ಅದೇ ಅಜ್ಜಿ ಊರಲ್ಲಿ ಇರ್ತಕ್ಕಂಥ ತನ್ನ ಕಡೆ ರೌಡಿಗಳಿಗೆ ಜಯದೇವ್ ಕಾಲ್ ಮಾಡ್ತಾರೆ.
ಹೇಳ್ತಾರೆ, ಕಾಲ್ ಮಾಡಿದ್ದೆ ನೋಡಿ, ಅಲ್ಲಿ ನಾನು ಒಂದು ಫೋಟೋ ಕಳಿಸ್ತೀನಿ, ಆ ವ್ಯಕ್ತಿ ಅಲ್ಲಿದ್ದಾನೆ, ಅವನ ಕತೆ ನೀವು ಮುಗಿಸ್ಬಿಡ್ಬೇಕು, ಯಾರೇ ಅಡ್ಡ ಬಂದರೂ ಅವರನ್ನು ಕೂಡ ಮುಗಿಸ್ಬಿಡಿ, ಬಟ್ ಅವನಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಮಲ್ಲಿ ಅಂತಕ್ಕಂಥ ಹುಡುಗಿ ಏನಾದರೂ ಬಂದರೆ ಅವಳಿಗೆ ಏನೂ ಆಗಬಾರ್ದು, ಯಾಕಂದರೆ ಆತ ಸಾಯೋದನ್ನು ನೋಡಿ ಅವಳು ಸಂಕಟ ಪಡೋದನ್ನು ನಾನು ನೋಡಿ ಖುಷಿ ಪಡಬೇಕು ಅಂತ ಹೇಳಿ ಜಯದೇವ್ ಸುನೀಲ್ ಕಥೆಯನ್ನು ಮುಗಿಸೋದಕ್ಕೆ ರೌಡಿಗಳಿಗೆ ಹೇಳ್ತಾರೆ. ಆ ಕಡೆ ರೌಡಿಗಳು ಕೂಡ ಆ ಒಂದು ಮನೆಯನ್ನು ಹುಡ್ಕೊಂಡು ಆತನನ್ನು ಹುಡ್ಕೊಂಡು ಹೊರಟಿದ್ದಾರೆ. ಇತ್ತ ಕಡೆ ಭೂಮಿ, ಗೌತಮ್, ಮಲ್ಲಿ, ಸುನೀಲ ಹಾಗೆ ಆನಂದ್, ಕಾಂತ್ ಅವರು ಕೂಡ ಅಲ್ಲೇ ಇದ್ದಾರೆ. ಬಿಕಾಸ್ ಆ ಕಾಂತ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿತ್ತು ಇಲ್ಲಿ ಜಯದೇವ್ ರೌಡಿಗಳನ್ನ ಬಿಟ್ಟು ಸುನೀಲ್ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗಿದ್ದಾರೆ ಅಂತ. ಹಾಗಾಗಿ ಒಂದು ವಿಷಯವನ್ನು ಅವರು ಆನಂದ್ ಹತ್ರ ತಿಳಿಸಿದ್ರು. ಹಾಗಾಗಿ ಆನಂದ್ ಕೂಡ ಆ ಒಂದು ಅಜ್ಜಿ ಮನೆಗೆ ಬಂದಿದ್ದಾರೆ ಅವ್ರ ಹೆಂಡತಿ ಜೊತೆ. ಹಾಗಾಗಿ ಈ ಒಂದು ವಿಷಯನ ಅವರು ಯಾರಿಗೂ ಕೂಡ ತಿಳಿಸಿಲ್ಲ. ಇದರ ನಡುವೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ, ಹಳೆದು ಎಲ್ಲವನ್ನ ಕೂಡ ಮೆಲುಕು ಹಾಕ್ತಿದ್ದಾರೆ, ಅಂತಾಕ್ಷರಿ ಆಡ್ತಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ಈ ಕಡೆ ಭೂಮಿ, ಗೌತಮ್ ಅಂತೂ ಹಳೆಯ ಪ್ರೀತಿಯನ್ನ ಮೆಲುಕು ಹಾಕ್ತಾ ಒಂದು ಒಳ್ಳೆಯ ಸಮಯವನ್ನ ಕಳೀತಿದ್ದಾರೆ. ಇದೆಲ್ಲದರ ನಡುವೆ ಇಲ್ಲಿ ಸುಧಾ ಅವರ ಬದುಕು ಇನ್ನೂ ಕೂಡ ಸೆಟಲ್ ಆಗಿಲ್ಲ ಅನ್ನೋ ವಿಷಯ ಭೂಮಿಗೆ ಗೊತ್ತಾಗುತ್ತೆ. ಹಾಗಾಗಿ ಭೂಮಿ ಗೌತಮ್ ಅವ್ರ ಹತ್ರ ಅವರು ಫೈನಾನ್ಷಿಯಲಿ ಇನ್ನೂ ಸೆಟಲ್ ಆಗಿಲ್ಲ ಅನ್ನಿಸ್ತದೆ, ಏನಾದರೂ ಮಾಡಬೇಕು ಅಂದಾಗ ನಿಮ್ಮ ಪಾರ್ಟ್ನರ್ ಮಾಡ್ಕೊಂಬಿಡಿ ಸೂರಜ್ನ ಅಂತ ಹೇಳಿದಾಗ ಈ ಕಡೆ ಗೌತಮ್ ಆ ಒಂದು ಅಜ್ಜಿ ಎಸ್ಟೇಟನ್ನು ಸುಧಾ ಹೆಸರಿಗೆ ಬರೆದು ಕೊಡ್ತಾರೆ. ಇಲ್ಲಿ ಸುಧಾ ಅವರು ಬೇಡ ಅಂದರೂ ಕೂಡ ಗೌತಮ್ ತನ್ನ ತಂಗಿ ಬದುಕು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಬರೆದು ಕೊಟ್ಟು ಅವರನ್ನು ಕೂಡ ತನ್ನ ಒಂದು ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ನಾಗಿ ಮಾಡ್ಕೋತಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ಜಯದೇವ ಈ ಒಂದು ಸುನೀಲ್ ಕತೆ ಮುಗಿಸೋ ಕೆಲಸಕ್ಕೆ ಮುಂದಾಗಿರುವುದಲ್ಲದೆ ಬೇರೆ ಬಿಸ್ನೆಸ್ಸನ್ನು ಕೂಡ ಒಳಗಡೆನೆ ಶುರು ಮಾಡಿಕೊಂಡಿದ್ದಾರೆ. ಈ ಒಂದು ವಿಷಯ ಪಾರ್ಥ ಹಾಗೆ ಮಹಿಮಾ ಮುಖಾಂತರ ಶಕುಂತಲ ಅವ್ರಿಗೆ ಗೊತ್ತಾಗತ್ತೆ. ಈ ಒಂದು ವಿಷಯ ಕೇಳ್ಪಟ್ಟಂತಹ ಶಕುಂತಲ ಅವರು ಸಿಡಿದೇಳ್ತಾರೆ. ಇಲ್ಲಿ ಜಯದೇವ್ನ ಬಂದು ಪ್ರಶ್ನೆ ಮಾಡ್ತಿದ್ದಾರೆ, ಏನಿದು ಜೈ, ಒಳಗಡೆನೆ ಬೇರೆ ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡು ಏನು ಮಾಡಕ್ಕೆ ಹೊರಟಿದ್ಯಾ ನೀನು? ಅಲ್ಲಿ ನಿಜಕ್ಕೂ ನಿನ್ನ ತಮ್ಮ ತಂಗಿ ಇಬ್ರಿಗೂ ಕೂಡ ಮೋಸ ಆಗ್ತದೆ, ನೀನು ಅವರನ್ನೇ ಕಣ್ತಪ್ಪಿಸಿ ಅವ್ರಿಗೆ ಮೋಸ ಮಾಡಿ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಶಕುಂತಲ್ ಅವರು ಜಯದೇವ್ ವಿರುದ್ಧವಾಗಿ ನಿಂತು ಜಯದೇವ್ನನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಇಬ್ಬರ ಮಕ್ಕಳ ಪರವಾಗಿ ನಿಂತು. ಇದರಿಂದಾಗಿ ಅಮ್ಮ ಮಗನ ನಡುವೆ ಇಷ್ಟು ದಿನ ಇಲ್ಲದ ಬೆರುಕು ಈಗ ಉದ್ಭವ ಆಗ್ತದೆ. ಇದರಿಂದಾಗಿ ಒಂದು ಜಯದೇವ್ ಮನೆ ಬಿಟ್ಟು ಹೋಗ್ಬೋದು, ಇಲ್ಲ ಶಕುಂತಲಾನೇ ಜಯದೇವ್ ಮನೆ ಬಿಟ್ಟು ಆಚೆ ಕಳಿಸ್ಬಹುದು. ಇಲ್ಲಿ ದಿಯಾ ಕೂಡ ಇದನ್ನ ತುಂಬಾ ಚೆನ್ನಾಗಿ ತನಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಳ್ಳೋಕೆ ಸ್ಕೆಚ್ ಹಾಕ್ತಿದ್ದಾರೆ. ಇತ್ತ ಕಡೆ ಜಯದೇವ್ ಕಳಿಸಿರ್ತಕ್ಕಂಥ ರೌಡಿಗಳು ಸುನಿಲ್ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಆ ಒಂದು ಎಸ್ಟೇಟ್ಗೆ ನುಗ್ಗಿ ಸುನಿಲ್ನನ್ನ ಪತ್ತೆ ಹಚ್ಚಿ ಇನ್ನೇನು ಮುಗಿಸ್ಬೇಕು, ಅಷ್ಟರಲ್ಲಿ ಆನಂದ್ ಕೈಗೆ ಸಿಕ್ಕಿ ಬೀಳ್ತಾರ. ತದನಂತರ ಏನಾಗತ್ತೆ, ಗೌತಮ್ಗೂ ವಿಷಯ ಗೊತ್ತಾಗಿ ಜಯದೇವ್ ಕತೆಗೆ ಅಂತ್ಯ ಆಡ್ತಾರ, ಮಂಗಳ ಆಡ್ತಾರ. ಆ ಕಡೆ ಶಕುಂತಲ ಮನೆಯಿಂದ ಹೊರಗಡೆ ಬರ್ಬೇಕಾಗತ್ತ, ಹೆತ್ತಮ್ಮನನ್ನೇ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾನೆ ಜಯದೇವ್. ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ